ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಚಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಚಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಚಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಚಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಚಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ,
ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಜಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನೂ 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಜಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನೂ 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ ನಿಜವ ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಜಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನೂ 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸೋ